ಡಿಯರ್ ರಶ್ಮಿಕಾ, ನೀವು ಹುಟ್ಟುವ ಮೊದಲೇ ನಟಿ ಪ್ರೇಮ ಸಖತ್ ಹೆಸರು ಮಾಡಿಲ್ವಾ? ಹರ್ಷಿಕಾ ಕೊಡವರಲ್ವಾ? ನಿಮ್ಮನ್ನು ಬಿಟ್ರೆ ನಿಮ್ಮ ಸಮುದಾಯದ ಬೇರೆ ಬಹುಭಾಷಾ ನಟಿಯರಿಲ್ವಾ? ಓಹೋ, ಯಾಕೆ ಹಿಂಗಾಗ್ಬಿಟ್ರಿ ಮಂದಣ್ಣ? ರಶ್ಮಿಕಾ ಮತ್ತು ವಿವಾದ. ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ಇದೀಗ ಮತ್ತೊಮ್ಮೆ ವಿವಾದವನ್ನು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಕೆಲ ಸಮಯದಿಂದ ವಿವಾದಗಳಿಂದ ದೂರವಿದ್ದ ರಶ್ಮಿಕಾ ಈಗ ತಮ್ಮದೇ ಸಮುದಾಯದ ಬಗ್ಗೆ ನೀಡಿರುವ ಹೇಳಿಕೆ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಾಗಿನಿಂದ ದಿನದಿಂದ ದಿನಕ್ಕೆ ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ರೂ ವಿವಾದ ಮಾತ್ರ ಅವರನ್ನು ಬಿಟ್ಟಿಲ್ಲ. ಇದೀಗ ಸಂದರ್ಶನವೊಂದರಲ್ಲಿ ರಶ್ಮಿಕಾ ನೀಡಿದ ಹೇಳಿಕೆ ಟೀಕೆಗೆ ಗುರಿಯಾಗಿದೆ. ಹೌದು, ಬರ್ಕದತ್ ಅವರ ಸಂದರ್ಶನದಲ್ಲಿ ಮಾತನಾಡುವ ವೇಳೆ ರಶ್ಮಿಕಾ ತಾನು ಕೊಡವ ಸಮುದಾಯದಿಂದ ಸಿನಿಮಾ ಇಂಡಸ್ಟ್ರಿಗೆ ಪ್ರವೇಶಿಸಿದ ಮೊದಲ ಮಹಿಳೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಈಗ ಎಲ್ಲೆಡೆ ವೈರಲ್ ಆಗುತ್ತಿದ್ದು ಸೋಷಿಯಲ್ ಮೀಡಿಯಾಗಳಲ್ಲೂ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ತಮ್ಮದೇ ಸಮುದಾಯದ ಇತಿಹಾಸದ ಬಗ್ಗೆ ರಶ್ಮಿಕಾ ತಿಳಿದಿಲ್ಲವೇ ಎಂದು ಜನ ಪ್ರಶ್ನಿಸುತ್ತಿದ್ದಾರೆ. ಆಕೆ ಗೊತ್ತಿದ್ದು ಹೇಳಿದ್ದಾರೋ ಅಥವಾ ಗೊತ್ತಿಲ್ಲದೆ ದಡ್ಡತನದಿಂದ ಈ ಹೇಳಿಕೆ ಕೊಟ್ಟಿದ್ದಾರೋ ಎಂದು ವ್ಯಂಗ್ಯವಾಡುತ್ತಿದ್ದಾರೆ. ಎಸ್, ರಶ್ಮಿಕಾ ಹುಟ್ಟುವ ಮೊದಲೇ ಕೊಡವ ಸಮುದಾಯದ ಖ್ಯಾತ ನಟಿ ಪ್ರೇಮ ಸಖತ್ ಹೆಸರು ಮಾಡಿದ್ರು. ನಿಧಿ ಸುಬ್ಬಯ್ಯ, ಹರ್ಷಿಕಾ ಪೊಣಚ್ಚ, ಶುಭ್ರ ಅಯ್ಯಪ್ಪ ಸೇರಿದಂತೆ ಹಲವು ಕೊಡವ ನಟಿಯರು ಕನ್ನಡ, ತಮಿಳು, ತೆಲುಗು ಮತ್ತು ಭೋಜ್ಪುರಿ ಚಲನಚಿತ್ರಗಳಲ್ಲಿ ನಟಿಸಿ ಸಕ್ಸಸ್ ಕಂಡಿದ್ದಾರೆ. ಹೀಗಿರುವಾಗ ಈ ಎಲ್ಲಾ ನಟಿಯರ ಹೆಸರು ಮರೆತೆ ಹೋಯ್ತಾ ಎಂಬುದು ನೆಟ್ಟಿಗರ ಪ್ರಶ್ನೆ. ಅಥವಾ ಇವರೆಲ್ಲರೂ ಕೊಡವರಲ್ಲವೇ ಎಂದು ಪ್ರಶ್ನಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಟಿ ಹರ್ಷಿಕಾ ಪೊಣಚ್ಚ, ರಶ್ಮಿಕಾ ಗೊತ್ತಿಲ್ಲದೆ ಬೈ ಮಿಸ್ ಆಗಿ ಈ ರೀತಿ ಹೇಳಿರಬಹುದು, ಕ್ಷಮಿಸಿ ಬಿಡೋಣ. ತೆಲುಗು, ತಮಿಳ್, ಬಾಲಿವುಡ್ ನಲ್ಲಿ ಹೆಸರು ಮಾಡಿರುವ ಮೊದಲ ನಟಿ ಅಂತ ಹೇಳೋಕೆ ಹೋಗಿರಬೇಕು. ರಶ್ಮಿಕಾ ಬಗ್ಗೆ ನನಗೆ ಗೌರವವಿದೆ ಎಂದಿದ್ದಾರೆ. ಇನ್ನು ತನಿಷಾ ಕುಪಂಡ ಪ್ರತಿಕ್ರಿಯಿಸಿ, ಕೆಲವೊಮ್ಮೆ ಕೆಲವೊಂದು ಸ್ಟೇಟ್ಮೆಂಟ್ ಗಳಿಗೆ ನಗಬೇಕೋ ಅಥವಾ ಅಳಬೇಕೋ ಗೊತ್ತಾಗುವುದಿಲ್ಲ ಎಂದಿದ್ದಾರೆ. ಅಷ್ಟಕ್ಕೂ ರಶ್ಮಿಕಾಗೆ ವಿವಾದವೇನೂ ಹೊಸದಲ್ಲ. ಈ ಹಿಂದೆ ಕನ್ನಡದಲ್ಲಿ ಡಬ್ಬಿಂಗ್ ಮಾಡುವುದು ಕಷ್ಟ ಎನ್ನುವ ಮೂಲಕ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದ್ದರು. ಅಲ್ಲದೆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ ತಮ್ಮ ಮೊದಲ ಸಿನಿಮಾ ಕಿರಿಕ್ ಪಾರ್ಟಿ ಹಾಗೂ ಅದರ ನಿರ್ಮಾಣ ಸಂಸ್ಥೆ ಬಗ್ಗೆ ಹಗುರವಾಗಿ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಇತ್ತೀಚೆಗೆ ಚಾವ ಚಿತ್ರದ ಪ್ರಚಾರದ ವೇಳೆಯೂ ತೆಲುಗು ಅಭಿಮಾನಿಗಳನ್ನು ಮೆಚ್ಚಿಸಲು ಹೋಗಿ ತಾವು ಹೈದರಾಬಾದ್ನವರು ಎಂದು ಹೇಳಿಕೊಂಡಿದ್ದರು. ಅಲ್ಲದೆ ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ ದಕ್ಷಿಣ ಭಾರತ ಚಲನಚಿತ್ರರಂಗದ ಪ್ರತಿಷ್ಠಿತ ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೂ ಹಾಜರಾಗದೆ ಟೀಕೆ ಎದುರಿಸಿದ್ದರು. ಒಟ್ಟಾರೆ ಕನ್ನಡದ ಮೂಲಕ ಸಿನಿಮಾ ಲೋಕಕ್ಕೆ ಪ್ರವೇಶಿಸಿ ಬಹುಭಾಷಾ ನಟಿಯಾಗಿ ಖ್ಯಾತಿ ಗಳಿಸಿರುವ ಮಂದಣ್ಣ ಹೀಗ್ಯಾಕೆ ಮಾಡುತ್ತಿದ್ದಾರೆ ಎಂಬುದು ಎಲ್ಲರ ಪ್ರಶ್ನೆ. ರಶ್ಮಿಕಾ ಮಂದಣ್ಣ ಬಾಯಿ ತಪ್ಪಿ ಆ ರೀತಿ ಹೇಳಿರಬಹುದು ಎನ್ನುವ ಮೂಲಕ ಕೆಲವರು ವಿವಾದಗಳಿಗೆ ತೆರೆ ಎಳೆಯುವ ಪ್ರಯತ್ನವೇನೋ ಮಾಡಿದ್ದಾರೆ. ಆದರೆ ರಶ್ಮಿಕಾ ಭಾವನೆ ಏನು ಎನ್ನುವುದು ಗೊತ್ತಾಗಬೇಕು. ಏನೇ ಇರಲಿ, ರಶ್ಮಿಕಾ ಇನ್ನು ಮೇಲಾದರೂ ತಮ್ಮ ಮೂಲ ಮರೆಯದೆ ಇತಿಹಾಸ ತಿಳಿದು ಎಚ್ಚರಿಕೆ ವಹಿಸಿ ಮಾತನಾಡಲಿ ಎಂಬುದು ಎಲ್ಲರ ಅಭಿಪ್ರಾಯ.